ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋ ಪಾರ್ಟ್ 1ನಲ್ಲಿ ಮಕ್ಕಳದು ಟ್ರಾವೆಲ್ ಕಿಟ್ಟಲ್ಲಿ ಏನೇನು ಇರಬೇಕು ಅಂತ ನಾನು ಹೇಳಿದ್ದೆ. ಇದು ಪಾರ್ಟ್ 2. ನೀವು ಒಂದು 2-3 ದಿವಸದಿಂದ ಜಾಸ್ತಿ ಅಥವಾ ಒನ್ ಡೇ ಪಿಕ್ನಿಕ್ ಆಗಲಿ ಹೊರಗೆ ಜಾಸ್ತಿ ದಿನ ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ಮಗುಗೆ ಫುಡ್ ಐಟಮ್ಸ್ ಏನೇನು ಇಟ್ಕೋಬೇಕು ಅಂತ ನಾನು ಇದ್ರಲ್ಲಿ ತೋರಿಸ್ತೀನಿ. ಇನ್ಸ್ಟೆಂಟಾಗಿ ನೀವು ಎಲ್ಲಿಂದ ಎಲ್ಲಿ ಬೇಕಾದರೂ ಇದನ್ನು ಮಿಕ್ಸ್ ಮಾಡ್ಕೋಬೋದು. ಎಲ್ರಿಗೂ ಗೊತ್ತಿರುತ್ತೆ ಸಿರಿಲ್ಯಾಕ್ ನೋನ್ ಪ್ರಾಡಕ್ಟ್. ಸೊ ನಿಮ್ಮ ಮಗು ಸ್ಟೇಜ್ ಮಂತ್ ಪ್ರಕಾರ ನೀವು ಸ್ಟೇಜ್ನ ಪ್ರಿಫರ್ ಮಾಡ್ಬೋದು. ಯಾವ ಮಂತಲ್ಲಿದೆ ಆ ಸ್ಟೇಜ್ನ ನೀವು ಪ್ರಿಫರ್ ಮಾಡಿಕೊಂಡು ವೆರೈಟೀಸ್ ಆಫ್ ಇದು ಸಿಗುತ್ತೆ. ಆರಾಮಾಗಿ ನೀವು ಸಿರಿಲಾಕ್ನ ತೊಗೋಬೋದು. ಇನ್ ಕೇಸ್ ನಾನು ಯಾವಾಗಲೂ ಪ್ಲೇನ್ ಎಷ್ಟೇ ದೊಡ್ಡವನಾದರೂ ಪ್ಲೇನ್ ಪ್ರಿಫರ್ ಮಾಡ್ತೀನಿ. ಯಾಕೆಂದರೆ ಇನ್ ಕೇಸ್ ಊಟ ಟೈಮಿಗೆ ಆ ಮಗು ಮಲಗಿಬಿಡ್ತು ಹಸುವ ಹಾಗೆ ಮತ್ತೆ ನಾವು ಬೇರೆ ಕಡೆ ಹೋಗಬೇಕು, ಎದೊಳಗೂ ಪಾಪ ಹಸುವಾಗುತ್ತೆ ಅನ್ನೋದಾದರೆ ಬಾಟ್ಲಿಗೆ ಸ್ವಲ್ಪ ಹಾಲು ನೀರನ್ನು ಮಿಕ್ಸ್ ಮಾಡಿಬಿಟ್ಟು 1 ಸ್ಕೂಪ್ ಅಥವಾ 2 ಸ್ಕೂಪ್ ಇದನ್ನು ಸಿರಿಲಾಕ್ನೆ ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಮಕ್ಕಳಿಗೆ ಕುಡಿಸ್ಬಿಟ್ರೆ ಆ ಮೊಮೆಂಟಿಗೆ ತಕ್ಷಣಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ನಿದ್ರೆ ಮಾಡ್ತಾರೆ. ಹಸುವಿಂದ ಎದ್ದೋಳೋದಾಗಲಿ, ಜರ್ನಿಲಿ ಕಿರಿಕಿರಿ ಮಾಡೋದಾಗಲಿ, ಅಥವಾ ತಕ್ಷಣಕ್ಕೆ ನಿಮಗೆ ರೆಸ್ಟೋರೆಂಟ್ ಸಿಗ್ತಾ ಇರಲ್ಲ, ಮಗು ಹಠ ಮಾಡುತ್ತೆ, ಯಾವಾಗ ನೀವು ಕಳ್ಸೋಕ್ಕೆ ಕೂಡ ಟೈಮ್ ಆಗಲ್ಲ ಅಂದಾಗ ಬಾಟಲ್ಗೆ ಹಾಕಿ ಕುಡಿಸೋಕ್ಕೆ ಪ್ಲೇನ್ ಯಾವಾಗಲೂ ಬೆಸ್ಟ್. ಯಾಕೆಂದರೆ ಸ್ಟೇಜ್ 2 ಸ್ಟೇಜ್ 3 ಡ್ರೈಡ್ ಒಂದೊಂದು ಫ್ರೂಟ್ಸ್ ಹಾಕಿರ್ತಾರೆ, ಅದು ನಿಪ್ಪಲಿಗೆ ಸಿಗಾಕೊಡುತ್ತೆ. ಹಾಗಾಗಿ ಪ್ಲೇನ್ನ ಆದಷ್ಟು ಜೊತೆಗೆ ಕ್ಯಾರಿ ಮಾಡಿ, ಬಾಟಲ್ಗೆ ಹಾಕಿ ಕುಡಿಸ್ತೀನಿ ಅಂತ ಅನ್ನೋದಾದರೆ. ಇದು ಬಿಟ್ಟರೆ ಇಲ್ಲ ನನಗೆ ಹೆಲ್ತಿ ಬೇಕು, ಸಿರಿಲ್ಯಾಕ್ಕಿನ ಇನ್ನೂ ಚೆನ್ನಾಗಿರೋದೆಲ್ಲ ಸ್ವಲ್ಪ ಬೇಕು ಅಂತ ಅಂದರೆ ಸಿರಿಲ್ಯಾಕ್ಗಳು ತುಂಬ ಫ್ಲೇವರ್ಸ್ ಇದೆ, ರಾಗಿ ಇದೆ, ಎಲ್ಲ ಫ್ಲೇವರ್ಸು ಸಿರಿಲ್ಯಾಕಲ್ಲಿದೆ. ಬಟ್ ಸ್ಟಿಲ್ ಇದು ಆ ವೀಟ್ಗಿನ ಇದು ತುಂಬ ಒಂಥರ ಮನೇಲಿ ಮಾಡಿರೋ ಸರಿ ಥರನೇ ತುಂಬ ಫ್ಲೇವರ್ ಚೆನ್ನಾಗಿದೆ. ಇದು ಫಸ್ಟ್ ಬೈಟ್ಸ್ ಅಂದ್ಬಿಟ್ಟು ಇದುವೇ ಕೂಡ ನಾನು ವೀಟ್ ವಿತ್ ಆ್ಯಪಲ್ ಪೌಡರ್ನ ನಾನು ತೊಗೊಂಡಿದ್ದೀನಿ. ಇದು ಕೂಡ ಆಮೇಲೆ ಇಟ್ ಕಮ್ಸ್ ವಿತ್ ಮಿಲ್ಕ್ ಪೌಡರ್. ಇದರಲ್ಲೇ ಮಿಲ್ಕ್ ಪೌಡರ್ನವೇ ಮಿಕ್ಸ್ ಮಾಡಿರ್ತಾರೆ. ಬಿಲೋ 1 ಇಯರ್ಗೂ ನೀವು ನಿಮ್ಮ ಮಗುಗೆ ಕೊಡ್ಬೋದು. ಯಾಕೆಂದರೆ ಇದರಲ್ಲೂ ಫಾರ್ಮುಲಾ ಮಿಲ್ಕ್ ನೀವು ಏನು ಕುಡಿಸ್ತೀರಾ, ಪ್ಯಾಕೆಟ್ ಹಾಲು ರೂಢಿ ಮಾಡಿಲ್ಲ ಅಂದರೆ ಇದನ್ನು ನೀವು ಆರಾಮಾಗಿ ಕೊಡ್ಬೋದು. ಯಾಕೆಂದರೆ ಇದರಲ್ಲೇ ಫಾರ್ಮುಲಾ ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡಿರ್ತಾರೆ. ಅಗೇನ್ ಬಿಸಿನೀರು, ಇದಕ್ಕೆ ಹಾಲೇನು ಬೇಕಿಲ್ಲ, ಇದರಲ್ಲೇ ಹಾಲಿರೋದ್ರಿಂದ ಬಿಸಿನೀರಿಗೆ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇನ್ಸ್ಟೆಂಟಾಗಿ ನೀವು ಕಲಿಸ್ಕೊಂಡು ತಿನ್ನಿಸ್ಬೋದು. ಅಥವಾ ಬಾಟಲ್ಗೆ ಕೂಡ ಹಾಕಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಮಾಡಿ ಬಾಟಲ್ಗೆ ಹಾಕಿ ನೀವು ನಿಮ್ಮ ಮಗುಗೆ ಕುಡಿಸ್ಬೋದು. ಸೊ ಲೈಫ್ ಸೇವರ್. ಇದರಲ್ಲೂ ತುಂಬ ಸ್ಟೇಜಸ್ ಇದೆ, ತುಂಬ ವೆರೈಟೀಸ್ ಫ್ಲೇವರ್ಸ್ ಇದೆ. ನೀವು ಒಂದ್ಸತಿ ಅಮೆಝಾನ್ನಲ್ಲಿ ಅವೈಲೇಬಲ್ ಇದೆ. ಅಪೋಲೋ ಅಥವಾ ಫಾರ್ಮಸಿ, ನಿಯರ್ ಬೈ ಫಾರ್ಮಸಿಲಿವೆ, ಸ್ವಲ್ಪ ಕಡಿಮೆ ಫಾರ್ಮಸಿಲಿ ಸಿಗೋದು. ಅಮೆಝಾನಲ್ಲಿ ನಿಮಗೆ ತುಂಬ ಸಿಗುತ್ತೆ. ನಿಮಗೆ ಬೇಕು ಅಂದರೆ ನೀವು ನೋಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಆಗಲ್ಲ, ಬಟ್ ಹಿಂಟ್ ಕೊಟ್ಟಿರ್ತೀನಿ ನಾನು, ಬೇಕಾದ್ರೆ ಅಮೆಝಾನಲ್ಲಿ ನೀವು ಇದನ್ನು ನೋಡ್ಬೋದು. ಸೊ ದೀಸ್ ಆರ್ ದಿ 2 ಕ್ವಿಕ್ ಲೈಫ್ ಸೇವಿಂಗ್ ಹ್ಯಾಕ್ಸ್. ನಿಮಗೆ ಮಗುಗೆ ತುಂಬ ಹಠ ಮಾಡ್ತಿದೆ, ಇನ್ಸ್ಟೆಂಟಾಗಿ ತಿನ್ನಿಸುವಂಥ ಒಂದು ರೆಮಿಡಿ. ಆಮೇಲೆ ಹೊರಗೆ ಹೋಗ್ತಾ ಇದ್ದೀನಿ, ಒಂದು 4 ದಿನಕ್ಕಿಂತ ಜಾಸ್ತಿ ನಾನು ಟ್ರಾವೆಲ್ ಮಾಡ್ತಾಯಿದ್ದೀವಿ ಮಗು ಜೊತೆ, ಅಥವಾ ಅಬ್ರಾಡ್ ಅಂದರೆ ಬೇರೆ ದೇಶಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂದರೆ ಬೇಸಿಕ್ ಮೆಡಿಸಿನ್ಸ್ ವಿತ್ ನಿಮ್ಮ ಪೀಡಿಯಾಟ್ರಿಕ್, ನೀವು ಯಾವ ತೋರಿಸ್ತೀರ ನಿಮ್ಮ ಮಗುನ ಆ ಪೀಡಿಯಾಟ್ರಿಷನಿಂದ ಮೆಡಿಸಿನ್ಸ್ನ ಬರೆಸ್ಕೋಬೇಕು. ಬೇಸಿಕ್ ಜ್ವರಕ್ಕೆ ಶೀತ ಕೆಮ್ಮು ಬರ್ಸ್ಕೊಳಕ್ಕಾಗಲಿಲ್ಲ ಅಂದ್ರೂ ಆರಾಮಾಗಿ ನೀವು ಮಾಡ್ಕೋಬೇಕಾಗತ್ತೆ. ಒಂದು ಡೋಲೋ, ಇದು ಅಬೌವ್ 1 ಇಯರ್. ಡೋಲೋ ಸಿರಪ್ ಇದು 1 ವರ್ಷಕ್ಕೆ ಮೇಲ್ಪಟ್ಟು ಡೋಲೋ 250 ಬರುತ್ತೆ. 1 ವರ್ಷದ ಕೆಳಗಿನ ಮಕ್ಕಳಿಗಾದರೆ ಡೋಲೋ 120 ಅಂತ ಬರುತ್ತೆ. ಜ್ವರಕ್ಕೆ ತುಂಬ ಬೇಗ ಅಟ್ಯಾಕ್ ಆಗೋದು ಮಕ್ಕಳಿಗೆ ಶೀತ ಮತ್ತು ಕೆಮ್ಮು. ಜ್ವರ ಬರಲಿಲ್ಲ ಅಂದರೆ ಶೀತ ಕೆಮ್ಮು ಬಂದುಬಿಡುತ್ತೆ ವೆದರ್ ಚೇಂಜ್ ಆದ ತಕ್ಷಣ. ಹಾಗಾಗಿ ಶೀತದ್ದು ಒಂದು ಸಾಲ್ವಿನ್ ಕೋಲ್ಡ್. ಅಗೇನ್ ದಿಸ್ ಸಿರಪ್ ಅಬೌವ್ 1 ಇಯರ್. ನಿಮ್ಮ 1 ಕೆಳಗಿನ ಮಕ್ಕಳಿಗೆ ಇದಕ್ಕೂ ಕೂಡ mg ಕಡಿಮೆ ಇರುತ್ತೆ, ಡ್ರಾಪ್ಸಲ್ಲಿ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಕೋಫೋರೆಸ್, ಅಗೇನ್ ದಿಸ್ ಇಸ್ ಬಿಲೋ 1 ಇಯರ್. ಈಗ ನೋಡಿ, 1 ವರ್ಷದ ಮಕ್ಕಳಿಗೆ ಕೆಳಗಿನ ಮಕ್ಕಳಿಗೆಲ್ಲ ಡ್ರಾಪ್ಸ್ ಬರುತ್ತೆ. ಕೋಫೋರೆಸ್ ಪೀಡಿಯಾಟ್ರಿಕ್ ಅಂದ್ಬಿಟ್ಟು. ಇದು 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಸಿರಪ್, ಡ್ರಾಪ್ಸ್ ಆ್ಯಂಡ್ ಸಿರಪ್, ಈ ರೀತಿ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನೇ ನೀವು ಮೆಡಿಸಿನ್ ಕೊಡೋಕ್ಕಿಂತ ಮುಂಚೆ ನಿಮ್ಮ ಪೀಡಿಯಾಟ್ರಿಕ್ ಒಂದ್ಸತಿ ಕೇಳಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ನಿಮಗೆ ಏನು ಸೂಟ್ ಆಗುತ್ತೆ ಅದನ್ನು ಕೊಡಿ. ಬಟ್ ಬೇಸಿಕ್ ನಾನು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಒಂದು ಜ್ವರ ಶೀತ ಕೆಮ್ಮಿಗಂತೂ ಕಂಪಲ್ಸರಿ ನೀವು ಇಟ್ಕೋಬೇಕು. ಹಾಗಾಗಿ ಇದ್ರ ಜೊತೆಗೆ ಸ್ಟಮಕ್ ಅಪ್ಸೆಟ್ಗೂ ಒಂದು ನಿಮ್ಮ ಪೀಡಿಯಾಟ್ರಿಕ್ ಹತ್ರ ಕೇಳಿಕೊಂಡು, ಅಥವಾ ಹೊಟ್ಟೆ ನೋವು ಜರ್ನಿಗೆ ಸಾಕಾಗಲ್ಲ, ಆಸಿಡಿಟಿ ಆಗುತ್ತೆ, ಟೈಮಿಗೆ ಊಟ ಸರಿ ಹೋಗಲ್ಲ, ಹಾಗಾಗಿ ಜ್ವರಕ್ಕೂ ಹೊಟ್ಟೆ ಗ್ಯಾಸ್ ಪ್ರಾಬ್ಲಮ್ಸ್ಗೂ ಅಥವಾ ಹೊಟ್ಟೆ ನೋವು ಏನಾದ್ರು ಬಂದರೆ ಅಥವಾ ವಾಮಿಟ್ ಮಾಡ್ತಾ ಇದ್ರೆ ನಿಮ್ಮ ಮಕ್ಕಳು ಜರ್ನಿಲಿ ಅಂದರೆ ಅದಕ್ಕೊಂದು ಮೆಡಿಸಿನ್ನ ಬಿಟ್ಕೊಳ್ಳಿ. ನಾನು ಇಲ್ಲಿ ವುಡ್ವರ್ಡ್ಸ್ನ ಕ್ಯಾರಿ ಮಾಡ್ತೀನಿ ಯೂಶ್ವಲಿ. ನಾನು ಪೀಡಿಯಾಟ್ರಿಕ್ಸ್ ಪ್ರಿಫರ್ ಮಾಡಲ್ಲ, ಬಟ್ ಸ್ಟಿಲ್ ತುಂಬ ಜನ ಹಾಕ್ತಾರೆ. ಹಾಗಾಗಿ ನಾನು ಒಂದು ವುಡ್ವರ್ಡ್ಸ್ನ ನಾನು ಕ್ಯಾರಿ ಮಾಡ್ತೀನಿ ಯಾವಾಗಲೂ. ದೀಸ್ ಆರ್ ದಿ ಥಿಂಗ್ಸ್, ಮೆಡಿಸಿನ್ಸ್ ಯು ಕ್ಯಾನ್ ಕ್ಯಾರಿ. ಇದ್ರ ಜೊತೆಗೆ ಬೇಸಿಕ್ ಐಟಮ್ಸ್ ಅಂದರೆ ಯಾವಾಗಲೂ ನಿಮ್ಮ ಮಗುಗೆ ಸಪ್ರೇಟ್ ಬೌಲ್ ಮತ್ತು ಸ್ಪೂನು ಎಲ್ಲ ಹೊರಗಡೆ ಹೋಗಿದ್ದ ಕಡೆ ಎಲ್ಲ ಪ್ಲೇಟಲ್ಲೂ ಊಟ ಮಾಡಿಸ್ಬೇಡಿ. ಆದಷ್ಟು ಸ್ವಲ್ಪ ಮಕ್ಕಳಿಗೆ ಹೈಜೀನ್ ಮೇಂಟೈನ್ ಮಾಡಿ, ಹಾಗಾಗಿ ಅವ್ರಿಗೆ ಹೆಲ್ತ್ ಚೆನ್ನಾಗಿರುತ್ತೆ.
ಸೊ ಸ್ಪೂನ್ ಬೌಲ್ ಅವ್ರದ್ದೇ ಆದ ಒಂದು ಸಪ್ರೇಟ್ ವಾಟರ್ ಬಾಟಲ್ನ ನೀವು ಕ್ಯಾರಿ ಮಾಡಬೇಕು. ಆಮೇಲೆ ಈ ರೀತಿ ಬಿಬ್, ಸಿಲಿಕಾನ್ ಬಿಬ್, ಇದು ಒದ್ದೆ ಕೂಡ ಆಗಲ್ಲ. ಒದ್ದೆ ಆದರೂ ನೀವು ವಾಶ್ ಮಾಡ್ಬೋದು. ಕಾಟನ್ ಆದರೆ ಕರೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಊಟ ಮಾಡಿಸ್ಬೇಕಾದ್ರೆ. ಹಾಗಾಗಿ ಈ ರೀತಿ ಸಿಲಿಕಾನ್ ಬಿಬ್ ಇದ್ದರೂ ಇದ್ರೊಳಗೆ ಬೀಳುತ್ತೆ. ಹಾಗೆ ನೀವು ವೈಪ್ ಮಾಡಿರೋದನ್ನ ವಾಪಸ್ ತಿನ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ಒಂದು ಇದು ಮಾಡ್ಕೋಬೋದು. ಇನ್ನೊಂದು ಕಾಟನ್ ಬಿಬ್ಬನ್ನ ಇದನ್ನು ಕ್ಯಾರಿ ಮಾಡಬೇಕು, ಆದರೆ ಯಾವಾಗಲೂ ಹಾಕಿಬಿಡಿ. ಇದು ಮಕ್ಕಳು, ಚಿಕ್ಕ ಮಕ್ಕಳಾದರೆ ಉಗಿತಾ ಇರ್ತಾರೆ, ಅಥವಾ ಸ್ವಲ್ಪ ಹಾಲನ್ನು ಕಕ್ಕೋದು ಮಾಡಿದಾಗ ಬಟ್ಟೆ ಗಲೀಜಾಗಲ್ಲ. ನೀವು ಇಳಿಬೇಕಾದ್ರೆ ಇದನ್ನು ನೀವು ರಿಮೂವ್ ಮಾಡ್ಬೋದು. ಊಟ ಮಾಡಿಸ್ಬೇಕಾದ್ರೆ ಈ ರೀತಿ ಸಿಲಿಕಾನ್ ಬಿಬ್ನ ಹಾಕಿ, ಮಿಕ್ಕಂತೆ ತುಂಬ ಚಿಕ್ಕ ಮಕ್ಕಳಿದ್ದಾರೆ ಅಂತ ಅಂದರೆ ಈ ರೀತಿನ ನೀವು ಹಾಕ್ಕೋಬೇಕು. ಇದನ್ನು ಲಾಸ್ಟ್ ವಿಡಿಯೋಲಿ ಮರ್ತಿದ್ದೆ, ಹಾಗಾಗಿ ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಆದಷ್ಟು ಈ ರೀತಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಲ್ಯಾಪ್ ಮೇಲೆ ಯಾವಾಗಲೂ ದೊಡ್ಡ ನ್ಯಾಪ್ಕಿನ್ ಇರಬೇಕು. ಈ ರೀತಿ ಆದಷ್ಟು ಸಾಫ್ಟಾಗಿರಲಿ, ಮಕ್ಕಳದ್ದು ಬಟ್ಟೆ ಎಲ್ಲನೂ ಸಾಫ್ಟಾಗಿರಲಿ, ನೀಟಾಗಿರಲಿ. ಸೊ ದೀಸ್ ಆರ್ ದಿ ಥಿಂಗ್ಸ್ ಯು ನೀಡ್ ಟು ಕ್ಯಾರಿ. ಸೊ ಇಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.